ಮೈಸೂರು ಮಲ್ಲಿಗೆ ಇದು ಕುಯ್ತಾ ಇದ್ದೀವಿ, ನೋಡ್ತಾ ಇದ್ದೀರಾ. ತುಂಬ ಘಮ ಇದೆ, ನನಗೆ ತುಂಬ ಇಷ್ಟ ಆಗೋಂಥ ಹೂವು. ನಮ್ಮ ತೋಟದಲ್ಲಿ ಕಿತ್ಕೊ ಬಂದಿರೋಂತಹ ದುಂಡ್ಮಲ್ಗೆ ಹೂವನ್ನ ಮನೆಯಲ್ಲಿ ತೊಗೊಂಬಂದು ಕಟ್ಟುತ್ತಾ ಇದ್ದೀವಿ. ಮಕ್ಳ ಜೊತೆ ಕಟ್ಟುತ್ತಾ ಇದ್ದೀನಿ ನಾನು. ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿ ಹೂ ಕಟ್ಟೋರು ಈ ರೀತಿ ನಾವು ಜೋಡಿಸ್ಕೊಡ್ತಾ ಇದ್ವಿ. ಆದಷ್ಟು ನಾವು ಮಕ್ಕಳನ್ನ ನಮ್ಮ ಜೊತೆ ಪ್ರತಿಯೊಂದು ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿಕ್ಕೆ ನೋಡ್ತೀವಿ. ಅದು ನಮ್ಮ ಕರ್ತವ್ಯ ಕೂಡ. ಮಕ್ಕಳಿಗೆ ಒಂದು ಏಕಾಗ್ರತೆ ಬೆಳೆಯುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಮತ್ತು ಒಂದು ಪಾಸಿಟಿವ್ ಆ ಒಂದು ಘಮ, ಆ ಒಂದು ಸ್ಪರ್ಶ, ಹೂಗಳ ಸ್ಪರ್ಶ, ಏನೋ ಒಂದು ಪಾಸಿಟಿವ್ ಎನರ್ಜಿ ಮಕ್ಕಳಿಗೆ. ಎಲ್ರಿಗೂ ನಮಸ್ಕಾರ. ಇವತ್ತು ಸಂಜೆ ನಮ್ಮ ತೋಟಕ್ಕೆ ಬಂದಿದ್ದೀವಿ ನಾವು. ನಮಗೆ ತುಂಬ ಇಷ್ಟವಾಗಿರುವಂತಹ ಜಾಗ, ಯಾಕೆಂದರೆ ತುಂಬ ಘಮ ಘಮ ಅಂತ ಇದೆ. ಕೆಳಗಡೆ ಎಲ್ಲ ನೋಡಿ ಎಷ್ಟು ಹೂವಿನ ರಾಶಿ ಬಿದ್ದಿದೆ, ಕಾಲಿಡ್ಲಿಕ್ಕೆ ಬೇಜಾರಾಗ್ತಿದೆ. ನಾವು ಈ ಮಳೆ ಅಂತ ಹೇಳಿ ಈ ಕಡೆ ಬಂದೇ ಇರಲಿಲ್ಲ. ಇವತ್ತು ನೋಡಿದ್ರೆ ಒಳ್ಳೆ ಘಮ. ಏನು ಅಂತ ನೋಡಿದ್ರೆ ಇಷ್ಟು ಹೂವಿನ ರಾಶಿ. ಇಲ್ಲಿ ನಾವು ಕೊಣಮಾವಿನ ಗಿಡ ಹಾಕಿದ್ವಿ. ಆ ಗಿಡಕ್ಕೆ ನಾವು ಈ ದುಂಡ್ಮಲ್ಗೆ ಹಣ್ಣನ್ನ ಹಬ್ಸಿದ್ವಿ. ನಾವು ನೋಡೇ ಇರಲಿಲ್ಲ, ಈ ಕಡೆ ಬಂದೇ ಇರಲಿಲ್ಲ. ಇವತ್ತು ನೋಡಿದ್ರೆ ಭಾರಿ ಘಮ, ಖುಷಿ ಆಯಿತು. ಈ ಖುಷಿನ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು, ಹಾಗಾಗಿ ಒಂದು ವಿಡಿಯೋ ಮಾಡ್ತಾ ಇರೋದು. ಈ ಕೊಣಮಾವು ಮರ ನಾವು ಈ ಕಡೆ ಎಲ್ಲ ನಮ್ಮ ಕಡೆ ಲೈಫ್ ಫೆನ್ಸಿಂಗಿಗೆ ಯೂಸ್ ಮಾಡ್ತೀವಿ. ಅದು ಒಂಥರ ಮಾವಿನಕಾಯಿ ಸ್ಮೆಲ್ ಬರುತ್ತೆ. ಈ ಥರ ಇದು ಗಿಡ ನೋಡಿ, ಈ ಥರ ಎಲೆ ಇರುತ್ತೆ. ಇದಕ್ಕೆ ನಾವು ಎಸ್ಪೆಷಲಿ ಮಲ್ಲಿಗೆ ಹಮ್ಮನ್ನ ಹಬ್ಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಹಾಕಲಿ, ಕೊಣಮಾವು ಗಿಡ ಎಲ್ಲಾದ್ರೂ ಸಿಕ್ಕಿದ್ರೆ ನೀವು ಹಾಕಲಿ, ಅದಕ್ಕೆ ಮಲ್ಲಿಗೆ ಹಮ್ಮನ್ನ ಹಬ್ಸಿ, ತುಂಬ ಚೆನ್ನಾಗಿ ಬರುತ್ತೆ. ಈ ದುಂಡ್ಮಲ್ಗೆನ ನಾವು ಸಂಜೆ ಟೈಮಲ್ಲಿ ಬಿಡಿಸೋವಂಥದ್ದು. ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದು. ನಾವೇ ಬೆಳೆದು ಫ್ರೆಶ್ ಆಗಿರೋ ಹೂವನ್ನ ನಾವೇ ಕಟ್ಬಿಟ್ಟು ದೇವ್ರಿಗೆ ಮುಡಿಸಿದಾಗ ಆಗೋವಂತಹ ಖುಷಿನೇ ಬೇರೆ. ನಮ್ಮ ತೋಟದಲ್ಲಿ ಕಿತ್ಕೊ ಬಂದಿರೋಂತಹ ದುಂಡ್ಮಲ್ಗೆ ಹೂವನ್ನ ಮನೆಯಲ್ಲಿ ತೊಗೊಂಬಂದು ಕಟ್ಟುತ್ತಾ ಇದ್ದೀವಿ. ಮಕ್ಳ ಜೊತೆ ಕಟ್ಟುತ್ತಾ ಇದ್ದೀನಿ ನಾನು. ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿ ಹೂ ಕಟ್ಟೋರು ಈ ರೀತಿ ನಾವು ಜೋಡಿಸ್ಕೊಡ್ತಾ ಇದ್ವಿ ನಮ್ಮ ತಾಯಿಗೆ. ನಾವು ನೋಡಿ ಕಲ್ತಿರೋ ಅಂಥದ್ದು. ನಮ್ಮಮ್ಮ ಏನು ಕೂರಿಸ್ಕೊಂಡು ಹಿಂಗೆ ಮಾಡು ಅಂತಲ್ಲ, ನಮ್ಮ ಅಮ್ಮ ಮಾಡಿದ್ನ ನಾವು ನೋಡ್ತಾ ಇದ್ವಿ, ಕಲಿತಾ ಇದ್ದಿದ್ದು. ಈಗ ನಾವು ನಮ್ಮ ಮಕ್ಳನ್ನ ಸಹ ನಾವು ಇನ್ವಾಲ್ವ್ ಮಾಡ್ಕೊತಾ ಇದ್ದೀವಿ. ಅವರು ನೋಡ್ತಾರೆ ಹೇಗೆ ಕಟ್ಟೋದು ಅಂತ. ಪೂರ್ತಿ ಬರಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನೋಡಿ ಕಲಿತಾರೆ ದಿನೇ. ಏನು ಅಂದರೆ ಇದು ಒಂದು ಸ್ಕಿಲ್ಲು. ಎಷ್ಟೋ ಹೆಣ್ಮಕ್ಳಿಗೆ ಹೂ ಕಟ್ಟೋದೇ ಬರಲ್ಲ ಈಗ. ಅದೇ ಒಂದು ಬೇಜಾರಾಗುವಂತಹ ವಿಚಾರ. ಈ ರೀತಿ ಮಕ್ಕಳನ್ನ ನಾವು ಎಂಗೇಜ್ ಮಾಡ್ಕೊಂಡಾಗ ಮಕ್ಕಳಿಗೆ ಒಂದು ಏಕಾಗ್ರತೆ ಬೆಳೆಯುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಮತ್ತು ಒಂದು ಪಾಸಿಟಿವ್ ಆ ಒಂದು ಘಮ, ಆ ಒಂದು ಸ್ಪರ್ಶ, ಹೂಗಳ ಸ್ಪರ್ಶ, ಏನೋ ಒಂದು ಪಾಸಿಟಿವ್ ಎನರ್ಜಿ ಮಕ್ಕಳಿಗೆ. ನಾವು ಆದಷ್ಟು ನಾವು ಮಕ್ಕಳನ್ನ ನಮ್ಮ ಜೊತೆ ಪ್ರತಿಯೊಂದು ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿಕ್ಕೆ ನೋಡ್ತೀವಿ. ಅದು ನಮ್ಮ ಕರ್ತವ್ಯ ಕೂಡ, ಪ್ರತಿಯೊಬ್ಬ ತಂದೆ ತಾಯಿಗಳ ಕರ್ತವ್ಯ. ಅವ್ರು ಕಲಿಯೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಬಟ್ ನಮ್ಮ ಕರ್ತವ್ಯ, ನಮ್ಮ ಡ್ಯೂಟಿನ ಕರೆಕ್ಟಾಗಿ ಮಾಡಬೇಕು ಅಂತ ನಾನು ಹೇಳ್ತೀನಿ.